ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, 1858 ಇಸವಿ ಫೆಬ್ರವರಿ 11ನೇ ತಾರೀಕು ಅಂದರೆ ಈ ದಿನ ಬರ್ನಡೆಟ್ ಎನ್ನುವಂತಹ 14 ವರ್ಷದ ಒಬ್ಬ ಹೆಣ್ಣು ಮಗಳಿಗೆ ಮೇರಿ ಮಾತೆಯ ದರ್ಶನವಾಗುತ್ತದೆ. ಲೂರ್ದ್ ಎನ್ನುವಂತಹ ಫ್ರಾನ್ಸ್ ದೇಶದ ಒಂದು ಪುಟ್ಟ ಗ್ರಾಮದಲ್ಲಿ. ಈ ಘಟನೆ ನಡೆದ ತಕ್ಷಣ ಬರ್ನಡೆಟ್ ಚಿಕ್ಕ ಹುಡುಗಿ, ಗೊತ್ತಾಗೋದಿಲ್ಲ, ಮನೇಲಿ ಬಂದು ತಾಯಿಗೆ ತಿಳಿಯಪಡಿಸ್ತಾಳೆ. ಅಮ್ಮ, ಈ ತರ ನನಗೆ ಒಬ್ಬ ಸ್ತ್ರೀಯ ದರ್ಶನವಾಗಿದೆ, ಆಕೆಯ ಮುಖದಲ್ಲಿ ಶೋಭೆ ಕಾಣಿಸ್ತಾ ಇದೆ ಅಂತ ಹೇಳಿ. ತಾಯಿ ಹೇಳ್ತಾಳೆ, ಅದೆಲ್ಲ ನಿನಗೆ ಹುಚ್ಚಿಡ್ದಿದೆ, ಸುಮ್ಮನೆ ಇರು ಅಂತೇಳಿ. ಆದ್ರೆ ಈ ದರ್ಶನ ಅಲ್ಲಿಗೆ ನಿಲ್ಲೋದಿಲ್ಲ, ಅದು ಮುಂದುವರಿತಾ ಹೋಗುತ್ತದೆ. ನಾನು ಅಮಲೋದ್ಭವಿ, ಐ ಆಮ್ ಇಮ್ಯಾಕ್ಯುಲೇಟ್ ಅಂತ ಹೇಳಿ ಆ ತಾಯಿ ಹೇಳಿದಾಗ ಧರ್ಮಕೇಂದ್ರದ ಗುರುಗಳಿಗೆ ಆಕೆ ಹೋಗಿ ತಿಳಿಸ್ತಾಳೆ. ನಿಮಗೆ ಗೊತ್ತಿರಬೇಕು, ಇವಾಗ ಧರ್ಮಕೇಂದ್ರದ ಗುರುಗಳು, ನಾನು ನೋಡಿದೆ ಈಗ ಫಾದರ್ ಏನ್ ಮಾಡ್ತಾ ಇದ್ರು ಅಂತೇಳಿ, ಪೂಜೆ ಆರಂಭದಕ್ಕಿಂತ ಮುಂಚೆ ಚರ್ಚಿನ ಗೇಟ್ ಮುಂಭಾಗದಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ರು. ಹಿಂದೆ ಧರ್ಮಕೇಂದ್ರದ ಗುರುಗಳು ಅಂತ ಹೇಳಿದ ತಕ್ಷಣ ಅಲ್ಲಿ ಫಾದರ್ ಇದ್ದಾರೆ ಅಂತ ಗೊತ್ತಾದ್ರೆ ಜನ ಕಾಂಪೌಂಡ್ ಕೂಡ ನೋಡದೆ ಆ ಕಡೆಯಿಂದ ಓಡೋಗ್ಬಿಡೋರು. ಯಾಕಂತ ಹೇಳಿದ್ರೆ ಧರ್ಮಕೇಂದ್ರದ ಗುರುಗಳ ಕೈಯಲ್ಲಿ ಯಾವಾಗ್ಲೂ ಒಂದು ನಾಗರ ಬೆತ್ತ ಇರ್ತಾ ಇತ್ತು, ಜೋರಾಗಿ. ನೆನಪಿದೆಯಾ? ಹಿರಿಯರಿಗೆ ನೆನಪು ಬರ್ತಾ ಇದೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಚಟೀರ್ ಅಂತ ಒಂದು ಹೊಡೆದ್ರು ಅಂದ್ರೆ ಮುಗೀತು. ಅದು ಏನಕ್ಕೆ? ಭಾನುವಾರ ಪೂಜೆಗೆ ಬರದೇ ಇರೋದಕ್ಕಲ್ಲ, ಪ್ರತಿದಿನ ಯಾಕೆ ಪೂಜೆಗೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡು. ಅದೇ ರೀತಿಯಲ್ಲಿ ಬರ್ನಡೆಟ್ ಅಮ್ಮನವರು ಕೂಡ ಅಲ್ಲಿ ಧರ್ಮಕೇಂದ್ರದ ಗುರುಗಳ ಬಳಿಯಲ್ಲಿ ಹೆದರ್ಕೊಂಡು ಹೋಗ್ತಾಳೆ. ಹೋದಾಗ ಅವ್ರ ಗುರುಗಳು ಹೇಳ್ತಾರೆ, ನೋಡಮ್ಮ, ಇದೆಲ್ಲ ಒಂದು ಕಟ್ಟುಕತೆ. ಹೋಗಿ ದೇವಮಾತೆ ಮರಿಯಮ್ಮನವರು ಈ ಒಂದು ಪುಟ್ಟ ಸ್ಥಳದಲ್ಲಿ ದರ್ಶನ ಕೊಡೋಕ್ಕಾಗುತ್ತಾ? ಇದೊಂದು ಚಿಕ್ಕ ಕುಗ್ರಾಮವಾಗಿದೆ, ಈ ಸ್ಥಳದಲ್ಲಿ ದರ್ಶನ ಕೊಡೋದಿಲ್ಲ, ನೀನು ಹೋಗು ಅಂತೇಳಿ ಅವಳನ್ನು ಸ್ವಲ್ಪ ಗದರಿಸಿ ಕಳಿಸ್ಕೊಡ್ತಾರೆ. ಆದ್ರೆ ಆ ತಾಯಿ ಬಿಡೋದಿಲ್ಲ, ಮತ್ತೆ ದರ್ಶನವಾಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾದ ಕೆಲವೇ ದಿನಗಳಲ್ಲಿ ಅಂದ್ರೆ 1858 ಮಾರ್ಚ್ 1ನೇ ತಾರೀಕು, ತಿಂಗಳ ಮೊದಲನೇ ಶನಿವಾರವಾಗಿರುತ್ತೆ. ಆ ಸಂದರ್ಭದಲ್ಲಿ ಆಗಲೇ 2 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳಿಗೆ ಮರದಿಂದ ಕೆಳಗಡೆ ಬಿದ್ದು ಬಲಗೈ ಸ್ವಾಧೀನವನ್ನ ಕಳ್ಕೊಂಡಿರುತ್ತೆ. ಬಲಗೈಯಲ್ಲಿ ಸ್ವಾಧೀನ ಇರೋದಿಲ್ಲ, ಬಿದ್ದೋಗಿರ್ತಾಳೆ. ಅದರಲ್ಲೂ 2 ಬೆರಳನ್ನ ಮಡಚೋದಕ್ಕೆ ಆಗೋದಿಲ್ಲ ಆಕೆ. ಆಗ ಅವಳಿಗೆ ಈ ವಿಷಯ ಗೊತ್ತಾಗುತ್ತೆ. ತಮ್ಮ ಪಕ್ಕದ ಊರಿನಲ್ಲಿ, ಅಂದ್ರೆ ಸ್ವಲ್ಪ ದೂರದಲ್ಲಿ, ದೇವಮಾತೆ ಮರಿಯಮ್ಮನವರು ಒಂದು ಪುಟ್ಟ ಬಾಲಕಿಗೆ ಕಾಣಿಸಿಕೊಂಡಿದ್ದಾರೆ. ಆ ಸ್ಥಳಕ್ಕೆ ನಾನು ಹೋದ್ರೆ ಅಲ್ಲಿ ಅದ್ಭುತ ನಡೀಬಹುದು ಅಂತೇಳಿ. ಇದ್ದಕ್ಕಿದ್ದ ಹಾಗೆಯೇ ಕ್ಯಾಥರಿನ್ ಎನ್ನುವಂತ ಈ ಹೆಣ್ಣು ಮಗಳು ಹೇಳ್ತಾಳೆ, ಬೆಳಿಗ್ಗೆ 3 ಗಂಟೆಗೆ, ಬೆಳಗಿನ ಜಾವ. ಆ ಸಂದರ್ಭದಲ್ಲಿ ವಾಹನದ ವ್ಯವಸ್ಥೆ ಇರೋದಿಲ್ಲ. ಆಕೆ ಹೇಳ್ತಾಳೆ, ನಾನು ನಡ್ಕೊಂಡು ಆ ಲೂರ್ದ್ ನಗರಕ್ಕೆ ನಡ್ಕೊಂಡು ಹೋಗ್ತೇನೆ ಅಂತ. ನಮ್ಗೆ ಗೊತ್ತಿದೆಯಲ್ಲ, ಪಾದಯಾತ್ರೆ ಮಾಡ್ತಾರೆ ವೇಳಾಂಗಣಿ ಕಡೆಗೆ, ಹರಿಹರದ ಕಡೆಗೆ ಜನ ನಡ್ಕೊಂಡು ಹೋಗ್ತಾರೆ. ಪಾದಯಾತ್ರೆ ಮಾಡ್ಕೊಂಡು ಹೋದ್ರೆ ಅದೊಂದು ಸಂತೋಷ, ಒಂದು ರೀತಿಯಲ್ಲಿ ನಮಗೇನೋ ಒಂದು ಫಲ ಸಿಗುತ್ತೆ ಅಂತೇಳಿ. ಆ ತಿರಿಯಲ್ಲಿ ಕ್ಯಾಥರಿನ್ ಕೂಡ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಬೆಳಿಗ್ಗೆ 3 ಗಂಟೆಗೆ ಆಗಲೇ ಆಕೆ ಕೈಯಲ್ಲಿ 2 ಮಕ್ಕಳು, ಹೊಟ್ಟೆಯಲ್ಲಿ ಒಂದು, ಗರ್ಭಿಣಿ ಆಗಿರ್ತಾಳೆ. ಆಕೆ ನಡ್ಕೊಂಡು ಹೋದಾಗ ಆಕೆಗೆ ಅದೃಷ್ಟ ಅಂತ ಕಾಣುತ್ತೆ. ಬರ್ನಡೆಟ್ ಅಮ್ಮನವರು ಆಕೆ ಕಣ್ಣಿನ ಮುಂದೆ ಗೋಚರಿಸ್ತಾರೆ. ಆಕೆ ಹೇಳ್ತಾಳೆ, ನಿಮಗೆ ಅಲ್ವಾ ದರ್ಶನ ಆಗಿರೋದು, ನನಗೆ ಈ ತರ ಕೈ ಬಿದ್ದೋಗ್ಬಿಟ್ಟಿದೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಲೂರ್ದ್ ನಗರಕ್ಕೆ ಹೋಗಿ ಬಂದವರಿಗೆ ಗೊತ್ತಿರುತ್ತೆ, ಅಲ್ಲಿ ಒಂದು ಚಿಕ್ಕ ತೊರೆ ಹರಿತಾ ಇರುತ್ತೆ, ಒಂದು ಚಿಕ್ಕ ನದಿ ರೀತಿಯಲ್ಲಿ. ಆಕೆ ಹೇಳ್ತಾಳೆ, ಆ ತೊರೆಯಲ್ಲಿ ನಾನು ಏನಾದ್ರೂ ಕೈ ಬಿಟ್ರೆ, ನೀರಿನಲ್ಲಿ ಕೈ ಬಿಟ್ರೆ ನನಗೆ ವಾಸಿ ಆಗ್ಬಹುದು ಅಂತೇಳಿ.
ನಂಬಿಕೆಯ ಫಲ ಅಂತ ಕಾಣುತ್ತೆ. ಕ್ಯಾಥರಿನ್ ಈಕೆಗೆ ಆ ನೀರಿನಲ್ಲಿ ಕೈ ಅದ್ದಿದ ತಕ್ಷಣ ಕೈ ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡುತ್ತೆ. ಸಾಮಾನ್ಯ ಸ್ಥಿತಿಗೆ ಬಂದ ತಕ್ಷಣ ಆಕೆ ಒಂದು ಹರಕೆಯನ್ನ ಮಾಡ್ತಾಳೆ ಪ್ರಿಯರೇ, ಅದು ಬಹಳ ಮುಖ್ಯ. ಆಕೆ ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ಇರುವಂತಹ ಈ ಕೂಸೇನಿದೆ ಇದನ್ನ ನಾನು ಒಬ್ಬ ಯಾಜಕನನ್ನಾಗಿ ಮಾಡೋದಕ್ಕೆ ಬಯಸ್ತೇನೆ ಅಂತ ಹೇಳಿ. ತಾಯಿಯ ಇಚ್ಛೆಯ ರೀತಿಯಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಎನ್ನುವಂತಹ ಈ ಬಾಲಕ ಯಾಜಕನಾಗ್ತಾನೆ. ಇದಾದ ನಂತರ ಈಕೆ ಈ ವಿಷಯವನ್ನ ಹೋಗಿ ಧರ್ಮಗುರುಗಳಿಗೆ ತಿಳಿಯಪಡಿಸ್ತಾಳೆ. ಧರ್ಮಾಧ್ಯಕ್ಷರಿಗೂ ವಿಷಯ ಮುಟ್ಟುತ್ತದೆ. ಕೊನೆಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ಲೂರ್ದ್ ನಗರದಲ್ಲಿ ನಡೆದಂತಹ ಸಹಸ್ರ ಅದ್ಭುತಗಳಲ್ಲಿ ಮೊಟ್ಟ ಮೊದಲ ಅಧಿಕೃತ ಅದ್ಭುತ ಕ್ಯಾಥರಿನ್ನಿಗೆ ನಡೆದಿರುವಂಥದ್ದು ಅಂತ ಹೇಳಿ ಧರ್ಮಸಭೆ ಅದನ್ನ ಉದ್ಘೋಷ ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೂರ್ದ್ ಮಾತೆಗೆ ನಾವು ಗೌರವವನ್ನು ಸಮರ್ಪಿಸಿ ಈ ಆಲಯದಲ್ಲಿ ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದೇವೆ. ಇದು ಸಂತ ಇಗ್ನೇಷಿಯಸ್ ಇವರಿಗೆ ಸೇರಿದಂತಹ ದೇವಾಲಯ. ಸಾಮಾನ್ಯವಾಗಿ ಆ ಪಾಲಕ ಸಂತರಿಗೆ ಗೌರವವನ್ನ ಮನ್ನಣೆಯನ್ನ ನೀಡಿ ಜನರು ಅಧಿಕಾಧಿಕ ಸಂಖ್ಯೆಯಲ್ಲಿ ಸೇರ್ತಾರೆ. ಆದರೆ ಕೆಲವೊಂದು ಸ್ಥಳಗಳಲ್ಲಿ ದೇವಮಾತೆಗೆ ಒಂದು ವಿಶೇಷವಾದಂತಹ ಗೌರವ. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ಶಿವಮೊಗ್ಗದಲ್ಲಿ ಅದು ಪವಿತ್ರ ಹೃದಯ ಪ್ರಧಾನಾಲಯ. ಆದರೆ ಜನರು ಹೆಚ್ಚಾಗಿ ಸೇರಿ ಆಚರಣೆ ಮಾಡುವಂಥದ್ದು ದ ಫೀಸ್ಟ್ ಆಫ್ ಮೌಂಟ್ ಕಾರ್ಮೆಲ್. ಕಾರ್ಮೆಲ್ ಮಾತೆಯ ಹಬ್ಬವನ್ನ ಬಹಳ ಆಡಂಬರದಿಂದ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಅದು 100 ವರ್ಷಗಳಿಂದ ಜನಮನ್ನಣೆಯನ್ನ ಪಡೆದುಕೊಂಡು ಬಂದಂತ ಹಬ್ಬವಾಗಿದೆ. ನಾನು ಕೂಡ ಕೇಳ್ಪಟ್ಟಿದ್ದೇನೆ, ಲೂರ್ದ್ ಮಾತೆಯ ಈ ಗವಿಯ ಹಬ್ಬ ಏನಿದೆ ಇದು ಕೂಡ 100 ವರ್ಷದ ಇತಿಹಾಸವನ್ನ ಈ ಬೇಗೂರಿನಲ್ಲಿ ಹೊಂದಿಕೊಂಡಿದೆ ಅಂತ ಹೇಳಿ. ಯಾಕೆ ನಾವು ಈ ದೇವಮಾತೆಗೆ ಲೂರ್ದ್ ಮಾತೆ ಅಂತ ಕರಿತೇವೆ? ಒಬ್ರು ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ನೀವು ಹರಿಹರ ಮಾತೆ ಅಂತ ಕರಿತೀರಾ ಅಂತ ಪ್ರಶ್ನೆ ಕೇಳಿದ್ರು. ಯಾಕೆ ಬೇರೆ ಬೇರೆ ಹೆಸರು ಇರ್ತಿದಿರಲ್ಲ, ದೇವಮಾತೆ ಅಂತ ಕರೆದ್ರೆ ಸಾಕಲ್ವಾ? ಫಾದರ್ ಹೇಳಿದ್ರಲ್ಲ ಪೂಜೆಯಲ್ಲಿ, ನಾವು ಯಾವ ಹೆಸರಿನಲ್ಲಿ ಕರೆದ್ರು ಕೂಡ ಆಕೆ ನಮ್ಮ ತಾಯಿಯಾಗಿ ಉಳ್ಕೊಳ್ತಾಳೆ ಅಂತ ಹೇಳಿ ಫಾದರ್ ಜಾನ್ ಆಂಟನಿ ಹೇಳಿದ್ರು. ಅದು ಸತ್ಯ. ಯಾವ ಊರಿನಲ್ಲಿ ಆ ತಾಯಿ ತನ್ನ ದರ್ಶನವನ್ನ ಕೊಟ್ಟಿದ್ದಾರೋ ಆ ಊರಿನ ಹೆಸರನ್ನ ಆ ಮಾತೆಗೆ ಕೊಡಲಾಗುತ್ತದೆ. ಲೂರ್ದ್ ನಗರದಲ್ಲಿ ಆಕೆ ದರ್ಶನವನ್ನ ಕೊಟ್ಟಿದ್ದರಿಂದ ಆಕೆಯನ್ನ ನಾವು ಲೂರ್ದ್ ಮಾತೆ ಎಂದು ಕರೆಯುತ್ತೇವೆ. ಫಾತಿಮಾ ನಗರದಲ್ಲಿ ಆಕೆ ಮತ್ತೊಮ್ಮೆ ದರ್ಶನವನ್ನ ಕೊಟ್ಟಿದ್ದರಿಂದ ಫಾತಿಮಾ ಮಾತೆ ಎಂದು, ಮೆಕ್ಸಿಕೋದಲ್ಲಿ ಗ್ವಾದಲೂಪೆಯಲ್ಲಿ ದರ್ಶನವನ್ನ ಕೊಟ್ಟಿದ್ದರಿಂದ ಗ್ವಾದಲೂಪೆ ಮಾತೆ ಎಂದು, ಅಕಿಟೋ ಜಪಾನಿನಲ್ಲಿ ದರ್ಶನವನ್ನ ನೀಡಿದ್ದರಿಂದ ಆಕೆಯನ್ನು ಅಕಿಟೋ ಮಾತೆ ಎಂದು, ರುವಾಂಡಾದಲ್ಲಿ ದರ್ಶನವನ್ನ ನೀಡಿದ್ದರಿಂದ ಕಿಬೋಹೋ ಮಾತೆ ಎಂದು ಆಕೆಯನ್ನ ಸಂಬೋಧಿಸ್ತಾರೆ. ನಮ್ಮ ದೇಶದಲ್ಲಿ ವೇಳಾಂಗಣಿ ಮಾತೆ ಎಂದು, ಹರಿಹರದ ಆರೋಗ್ಯ ಮಾತೆ ಎಂದು ಆಕೆಯನ್ನ ಕರೆಯುತ್ತೇವೆ. ಈ ತಾಯಿ ವಿವಿಧ ಸ್ಥಳಗಳಲ್ಲಿ ದರ್ಶನವನ್ನ ನೀಡಿ ಆಕೆ ಕೊಡ್ತಾ ಇರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಮನಪರಿವರ್ತನೆಯನ್ನ ನೀವು ಹೊಂದಿರಿ. ನೀವು ನೋಡಿದ್ರೆ ಗೊತ್ತಾಗತ್ತೆ. ಜಪಸರದ ಪ್ರಾರ್ಥನೆಯನ್ನ ನೀವು ಮಾಡಿರಿ, ಮನಪರಿವರ್ತನೆಯನ್ನ ಹೊಂದಿರಿ. ಅಂದ್ರೆ ಪ್ರಾರ್ಥನೆ ಮತ್ತು ಮನಪರಿವರ್ತನೆ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಹಬ್ಬದ ಆಚರಣೆಗಳು, ಎಲ್ಲಾ ರೀತಿಯ ಆಡಂಬರಗಳು ಅಲ್ಲೇ ಮುಕ್ತಾಯವಾಗ ಹೋಗ್ತವೆ. ಯಾಕಂದ್ರೆ ನಾವು ಈ ಜಗತ್ತಿನಲ್ಲಿ ಜೀವಿಸ್ತಾ ಇದ್ರೂ ಕೂಡ ನಾವು ಪರಲೋಕದಲ್ಲಿ ಜೀವಿಸುವುದಕ್ಕಾಗಿ ಸೃಷ್ಟಿಯಾಗಿರುವಂಥವರು ಅನ್ನುವುದನ್ನ ನಾವು ಯಾವತ್ತೂ ಕೂಡ ಮರೆಯಕೂಡದು. ಆದರೆ ಅನೇಕ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಥೋಲಿಕರು ಈ ರೀತಿಯ ಹಬ್ಬದ ಆಚರಣೆಯನ್ನ ಮಾಡಿದಾಗ, ಆ ತಾಯಿಗೆ ಗೌರವವನ್ನು ಸಮರ್ಪಿಸಿದಾಗ, ಕೆಲವೊಂದು ಸಾರಿ ಬೇರೆ ಕ್ರೈಸ್ತ ಪಂಗಡಗಳಿಗೆ ಸೇರಿರುವಂಥವರು ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಯೇಸು ಕ್ರಿಸ್ತರನ್ನ ಬಿಟ್ಟು ಬಿಡ್ತೀರಾ, ಆದ್ರೆ ಮೇರಿ ಮಾತೆಯನ್ನ ಸ್ಮರಣೆ ಮಾಡ್ಕೊಳ್ತೀರಲ್ಲ, ಇದು ಸರಿನಾ? ಆಕೆಯನ್ನ ನೀವು ದೇವತೆಯ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ನಾವು ದೇವಮಾತೆಗೆ ಯಾವತ್ತೂ ಕೂಡ ಆರಾಧನೆಯನ್ನ ಮಾಡೋದಿಲ್ಲ, ಮಾಡೋದಕ್ಕಾಗೋದೂ ಇಲ್ಲ. ಯಾಕಂದ್ರೆ ದೇವರಿಗೆ ಮಾತ್ರ ಆರಾಧನೆ ಅಂತೇಳಿ ಆ ತಾಯಿಗೆ ನಾವು ಗೌರವವನ್ನ ಸಮರ್ಪಿಸ್ತೇವೆ, ಗೌರವವನ್ನ ಕೊಡ್ತೇವೆ ಅಂತ ಹೇಳ್ತಾ ಇರಬೇಕಾದ್ರೆ,
ನೋಡಿ, ಆ ತಾಯಿ ಜನಿಸುವುದಕ್ಕಿಂತ ಮುಂಚೆಯೇ ನಾವು ನೋಡ್ತೇವೆ, ಬೈಬಲ್ ಶ್ರೀಗ್ರಂಥದ ಮೊಟ್ಟ ಮೊದಲನೆಯ ಪುಸ್ತಕ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತು ಬರ್ತದೆ. ಬೈಬಲ್ ಶ್ರೀಗ್ರಂಥದ ಮೊದಲನೇ ಪುಸ್ತಕದಲ್ಲಿ ಆ ತಾಯಿ ಹುಟ್ಟಿದ್ದು ನಮಗೆ ಗೊತ್ತಿದೆ, ಹೊಸ ಒಡಂಬಡಿಕೆಯಲ್ಲಿ ದಾಖಲಾಗಿದೆ. ಅದಕ್ಕಿಂತ ಎಷ್ಟೋ ಸಹಸ್ರ ವರ್ಷಗಳ ಮುಂಚೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತನ್ನ ಹೇಳಲಾಗುತ್ತದೆ. ಈ ಸ್ತ್ರೀಗೂ ನಿನ್ನ ನಡುವೆ ನಾನು ಹಗೆತನವನ್ನ ಇರಿಸ್ತೇನೆ. ಯಾರಿಗೆ ಹೇಳ್ತಾ ಇರೋದು? ಸೈತಾನನಿಗೆ. ಈ ಸ್ತ್ರೀಗೂ ನಿನ್ನ ನಡುವೆ ನಾನು ಹಗೆತನವನ್ನ ಇರಿಸ್ತೇನೆ, ಆಕೆಯ ಜನಾಂಗವು ನಿನ್ನ ತಲೆಯನ್ನ ಜಜ್ಜುವುದು ಅಂತೇಳಿ. ದೇವಮಾತೆಗೆ ನಾವು ಗೌರವವನ್ನು ಸಮರ್ಪಿಸುವುದರಿಂದ ನಾವು ಯಾರಿಂದ ದೂರವಾಗ್ತೇವೆ? ಸೈತಾನನಿಂದ ದೂರವಾಗ್ತೇವೆ. ಅದಕ್ಕೆ ಒಂದು ಮಾತಿದೆ ನಮ್ಮಲ್ಲಿ, ಜಪಸರದ ನೋಟ ಸೈತಾನನ ಓಟ ಅನ್ನುವ ಮಾತನ್ನ ಆಗಾಗ ಹೇಳ್ತಾ ಇರ್ತಾರೆ ಧರ್ಮಗುರುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಲೂರ್ದ್ ಮಾತೆಗೆ ನಾವು ಇವತ್ತು ಗೌರವವನ್ನು ಸಮರ್ಪಿಸಿ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಆ ತಾಯಿ ನಮಗೆ ನೀಡ್ತಾ ಇರುವಂತಹ ಸಂದೇಶ ಏನು? ನಾನೊಬ್ಬ ಅಮಲೋದ್ಭವಿಯಾಗಿದ್ದೇನೆ, ನೀವು ಕೂಡ ನಿಮ್ಮ ಜೀವನದಲ್ಲಿ ಈ ಪಾವಿತ್ರ್ಯತೆಯನ್ನ ಗಳಿಸಿಕೊಳ್ಳಿ ಅಂತೇಳಿ. ಆ ಪಾವಿತ್ರ್ಯತೆಯನ್ನು ನಾವು ಗಳಿಸಿಕೊಳ್ಬೇಕಾದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪ್ರಾರ್ಥನೆಯ ಮೂಲಕ ಸಾಧ್ಯ. ಆ ಪ್ರಾರ್ಥನೆಯ ಮೂಲಕ ನಾವು ದಯಾಮಯ ದೇವರಿಂದ ಶಕ್ತಿಯನ್ನ ಪಡೆದುಕೊಳ್ಳುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಮೊಟ್ಟ ಮೊದಲನೆಯ ಅದ್ಭುತವನ್ನ ಮಾಡಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ, ಒಂದು ವಿವಾಹ ಸಮಾರಂಭದಲ್ಲಿ ಆ ಅದ್ಭುತ ನಡೆಯುತ್ತದೆ. ಆ ವಿವಾಹ ಸಂದರ್ಭದಲ್ಲಿ ಅದ್ಭುತ ನಡೀಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ, ಅಂದ್ರೆ ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ ಆರಂಭವಾಗ್ತಾ ಇರಬೇಕಾದ್ರೆ ಅಲ್ಲಿ ನೋಡ್ತೇವೆ ಒಂದು ಮಾತನ್ನ. ಅಲ್ಲಿ ಆ ಮದುವೆಗೆ ಪ್ರಭು ಯೇಸು ಕ್ರಿಸ್ತರಿಗೂ ಅವರ ಶಿಷ್ಯರಿಗೂ ಹಾಗೂ ಅವರ ತಾಯಿಗೆ ಆಮಂತ್ರಣವಿತ್ತು. ಆ ತಾಯಿಗೆ ನಾವು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಆಮಂತ್ರಣವನ್ನ ಕೊಡದಿದ್ದರೆ ಅವರೇ ಬಂದು ಅದ್ಭುತವನ್ನ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ತಾಯಿಗೆ ನಾವು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ಬೇಕಾದ್ರೆ, ಅಮ್ಮ ನೀನು ನನ್ನ ಜೊತೆಗೆ ಇವತ್ತು ನಮ್ಮ ಮನೆಗೆ ಬಾ, ನನ್ನ ಕುಟುಂಬದಲ್ಲೂ ಕೂಡ ಕಷ್ಟ ಇದೆ, ನನ್ನ ಕುಟುಂಬದಲ್ಲೂ ಕೂಡ ನೋವಿದೆ, ನನ್ನ ಕುಟುಂಬದಲ್ಲಿ ಅನಾರೋಗ್ಯವಿದೆ, ಆ ಆರೋಗ್ಯವನ್ನ ಕರುಣಿಸುವಂತ ಆರೋಗ್ಯ ಮಾತೆಯಾಗಿ ನನ್ನ ಕುಟುಂಬಕ್ಕೆ ಬಾ ಅಂತ ನಾವು ಇವತ್ತು ಕೇಳ್ಕೊಳ್ಬೇಕು. ಯಾಕಂದ್ರೆ ಆ ತಾಯಿ ಬರೋದಿಲ್ವಾ? ಖಂಡಿತವಾಗ್ಲೂ ಬರ್ತಾರೆ. ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಗೆ ಕಾನಾ ಊರಿನಲ್ಲಿ ಅದ್ಭುತ ನಡೆಯಿತೋ ಅದೇ ರೀತಿಯಲ್ಲಿ ನಮ್ಮಲ್ಲೂ ನಮ್ಮ ಕುಟುಂಬದಲ್ಲೂ ಅದ್ಭುತಗಳು ನಡೆಯುತ್ತವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ಇವತ್ತಿನ ವಾಚನಗಳನ್ನು ನಾವು ನೋಡಿದ್ವಿ. ವಿಶೇಷವಾಗಿ ಶುಭ ಸಂದೇಶದಲ್ಲಿ ಕುಷ್ಠರೋಗಿಯೊಬ್ಬನ ಬಳಿಯಲ್ಲಿ ಯೇಸು ಕ್ರಿಸ್ತರು ಹೋಗೋದಿಲ್ಲ, ಕುಷ್ಠರೋಗಿ ಯೇಸು ಕ್ರಿಸ್ತರ ಬಳಿಯಲ್ಲಿ ಬರ್ತಾನೆ. ಬಂದ್ಬಿಟ್ಟು ಅವನು ಹೇಳ್ತಾನೆ, ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ. ಆಗ ದೇವರ ವಾಕ್ಯ ಹೇಳುತ್ತೆ, ಯೇಸುವಿನ ಮನ ಕರಗಿತು. ಆತ ಕೇಳ್ಕೊಂಡಿದ್ದಾನೆ, ಯೇಸುವಿನ ಮನ ಕರಗಿತು. ಇಲ್ಲ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ಅದರ ನಂತರ ಯೇಸು ಕ್ರಿಸ್ತರು ಹೇಳ್ತಾರೆ, ಖಂಡಿತವಾಗಲೂ ನನಗೆ ಮನಸ್ಸಿದೆ, ಗುಣ ಹೊಂದು ಅಂತ ಹೇಳಿ. ಇವತ್ತು ನಾವು ಒಬ್ಬ ವ್ಯಕ್ತಿಯ ಮೂಲಕ ನಮ್ಮ ಪ್ರಾರ್ಥನೆಯನ್ನ ಪ್ರಭುವಿಗೆ ಅರ್ಪಿಸ್ತಾ ಇದ್ದೇವೆ. ಯಾರು? ಅವರ ತಾಯಿಯ ಬಳಿಯಲ್ಲಿ. ಅಮ್ಮ, ನೀನು ಈ ವರದಾನವನ್ನು ನಮಗೆ ಕರುಣಿಸಿಕೊಡು, ನೀನು ನಮಗೆ ಆರೋಗ್ಯವನ್ನು ಗಳಿಸಿಕೊಡು, ನೀವು ನಿರುದ್ಯೋಗದಲ್ಲಿರುವಂತ ನಮಗೆ ಉದ್ಯೋಗವನ್ನು ಒದಗಿಸಿಕೊಡು, ನಮ್ಮ ಕಷ್ಟದಿಂದ ನೀನು ಬಿಡುಗಡೆಯನ್ನ ಮಾಡು ನಿನ್ನ ಪ್ರಾರ್ಥನೆಯ ಬಲದಿಂದ ಅಂತೇಳಿ ನಾವು ನೋಡ್ತೇವೆ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನದಲ್ಲಿ ಅಲ್ಲಿ ಪ್ರೇಷಿತರೆಲ್ಲರೂ ಕೂಡ ಹೆದರಿಕೊಂಡು ಒಂದು ಕೋಣೆಯಲ್ಲಿ ಬಂದಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಾತೆ ಮರಿಯಮ್ಮನವರು ತನ್ನ ಕರಗಳನ್ನು ಜೋಡಿಸಿಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಅವರು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದರ ಫಲವಾಗಿ ಆ ಪ್ರಾರ್ಥನೆಯ ಬಲದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪವಿತ್ರಾತ್ಮರ ಆಗಮನ ಪ್ರೇಷಿತರ ಮೇಲೆ ಆಗ್ತದೆ. ಅವರು ಧೈರ್ಯವಂತರಾಗಿ ಶಕ್ತಿಶಾಲಿಗಳಾಗಿ ದೇವರ ವಾಕ್ಯವನ್ನ ಸಾರೋದಕ್ಕೆ ಜಗದೆಲ್ಲೆಡೆಗಳಿಗೆ ಹೋಗ್ತಾರೆ. ಈ ದಿನ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ, ಆ ತಾಯಿಯ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆ ತಾಯಿ ಲೂರ್ದ್ ನಗರದಲ್ಲಿ ದರ್ಶನವನ್ನ ನೀಡಿದರು.
ಅಲ್ಲಿ ಹೋಗುವಂತಹ ಸಹಸ್ರ ಜನರಿಗೆ ಆರೋಗ್ಯವನ್ನ ಕರುಣಿಸ್ತಾ ಇದ್ದಾರೆ. ಅವರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನ ಕೇಳಿಕೊಂಡಾಗ ಆ ಪ್ರಾರ್ಥನೆಯನ್ನ ಖಂಡಿತವಾಗಲು ತಮ್ಮ ಪುತ್ರನ ಮೂಲಕ ಒದಗಿಸಿಕೊಡ್ತಾರೆ. ಪುತ್ರನ ಬಳಿಯಲ್ಲಿ ಕೇಳಿಕೊಂಡು ಅದು ನಡೆಯುವ ಹಾಗೆ ನೋಡಿಕೊಳ್ಳುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೂರ್ದ್ ಮಾತೆಯ ಹಬ್ಬದ ಈ ಸಂದರ್ಭದಲ್ಲಿ ಆ ತಾಯಿಗೆ ನಾವು ನೀಡುವಂತಹ ಗೌರವ ಪ್ರಭು ಯೇಸುವಿಗೆ ಮಾಡುವಂತಹ ನೈಜ ಆರಾಧನೆಯಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಆ ತಾಯಿಯ ಅನುಗ್ರಹ ಮತ್ತು ಬಿನ್ನಹ ನಮ್ಮ ಜೊತೆಗಿರಲಿ. ನಮ್ಮ ಕುಟುಂಬಗಳ ಕಷ್ಟ ಕೋಟಲೆಗಳನ್ನು ಆಕೆ ಹೋಗಲಾಡಿಸಲಿ. ಲೂರ್ದ್ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗವನ್ನು ಭೂಮಿಯನ್ನು